ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ನಾನಿವತ್ತು ದೊಡ್ಡಪತ್ರೆಯಿಂದ ಒಂದು ಕಷಾಯ ಮಾಡ್ತಿದ್ದೀನಿ. ಮಳೆಗಾಲದಲ್ಲಂತೂ ಮಾಡಿಸಿದಂಥ ಕಷಾಯ ಇದು. ಒಳ್ಳೆ ಪರಿಮಳ ಇರುತ್ತೆ ಈ ಕಷಾಯಕ್ಕೆ. ದೊಡ್ಡಪತ್ರೆ ಪಿತ್ತಕ್ಕೆ ತುಂಬ ಒಳ್ಳೆಯ ಔಷಧಿ. ಪಿತ್ತದ ಗಂಧೆಗಳು ಅಂತ ಆಗುತ್ತೆ. ಆವಾಗ ದೊಡ್ಡಪತ್ರೆನ ತಿನ್ನಬೇಕು, ಹಸಿದನ್ನೇ ಜಗಿದು. ಜೊತೆಗೆ ಅದರ ರಸನ ಮೈಗೆ ಹಚ್ಚಿದರೆ ಬೇಗ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗೆ ಕೆಮ್ಮೇನಾದರೂ ಬಂದರೆ ದೊಡ್ಡಪತ್ರೆನ ಸ್ವಲ್ಪ ಬಿಸಿ ಮಾಡಿ ಅದರ ರಸ ತೆಗೆದು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಕುಡಿಸ್ತಾರೆ. ಮನೆಯಲ್ಲಿ ಕುಂಡಗಳಲ್ಲಿ ಸುಲಭವಾಗಿ ಬೆಳೆಸ್ಬೋದು ಈ ಗಿಡನ. ಆಯುರ್ವೇದಿಕ್ ನರ್ಸರಿಗಳಲ್ಲಿ, ಮಾಮೂಲಿ ನರ್ಸರಿಗಳಲ್ಲೂ ಈ ಗಿಡ ಸಿಕ್ಕುತ್ತೆ. ತಂದು ಪಾಟಲ್ಲಿ ಆರಾಮಾಗಿ ಬೆಳೆಸ್ಬೋದು. ಇದ್ರ ಕಷಾಯ ಮಾಡಲಿಕ್ಕೆ ಒಂದು ಪಾತ್ರೆ ಕಾಯಲಿಕ್ಕಿಟ್ಟು ಅದಕ್ಕೆ 2 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ನನಗೆ ಕಷಾಯ 1.5 ಲೋಟದಷ್ಟು ಬೇಕು, ಹಾಗಾಗಿ 2 ಲೋಟ ನೀರು ಬಳಸಿದ್ದೀನಿ. ನಿಮಗೆ ಕಷಾಯ ಜಾಸ್ತಿ ಬೇಕು ಅಥವಾ ಕಡಿಮೆ ಬೇಕು ಅಂದರೆ ನೀರನ್ನು ಹೆಚ್ಚು ಕಡಿಮೆ ಮಾಡ್ಬೋದು. 1 ಉಂಡೆಯಷ್ಟು ಬೆಲ್ಲ ಹಾಕ್ತಿದ್ದೀನಿ. ಒಂದು 4 ದೊಡ್ಡಪತ್ರೆ ಎಲೆನ ಕೈನಲ್ಲೇ ಕಟ್ ಮಾಡಿ ಹಾಕ್ತಿದ್ದೀನಿ. ದೊಡ್ಡಪತ್ರೆನ ಇಂಗ್ಲೀಷ್ನಲ್ಲಿ ಮೆಕ್ಸಿಕನ್ ಮಿಂಟ್ ಅಂತಾರೆ, ಕೆಲವು ಕಡೆ ಅಜ್ವಾನ್ ಅಂತಾರೆ. ಈ ಎಲೆನಲ್ಲಿ ಸ್ವಲ್ಪ ಅಜ್ವಾನದ ಗಮ್ಲು ಬರುತ್ತೆ, ಹಾಗಾಗಿ ಇದಕ್ಕೆ ಅಜ್ವಾನ್ ಅಂತ ಹೆಸರಿರ್ಬೋದು. ಈಗ ಇದಕ್ಕೆ ಒಂದು 10 ಕರಿಮೆಣಸನ್ನು ಹಾಗೆ ಕುಟ್ಟಿ ಹಾಕ್ತಾಯಿದ್ದೀನಿ. ತರ್ತರಿಯಾಗಿ ಕುಟ್ಟಾಕಿದರೆ ಸಾಕು, ಚೆನ್ನಾಗಿ ಬೇಯಬೇಕು ಇದು. 1-2 ಇಂಚಿನಷ್ಟು ಶುಂಠಿನ ಜಜ್ಜಿ ಹಾಕ್ತಿದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಕುದಿಬೇಕು. ಸುಮಾರು 2 ಲೋಟ ನೀರು 1 ಲೋಟ ಆಗೋವಷ್ಟು ಕುದಿಬೇಕು. ಅಂದರೆ ಅದು ಅಷ್ಟು ಹಿಂಗೋವಷ್ಟೊತ್ತಿಗೆ ಇದ್ರದ್ದು ರಸ ಎಲ್ಲ ನೀರಿಗೆ ಚೆನ್ನಾಗಿ ಬಿಟ್ಕೊಳುತ್ತೆ. ಇದೆಲ್ಲ ಚೆನ್ನಾಗಿ ಕುದ್ದು ನೀರು ಕಡಿಮೆ ಆಗಿದೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಹಾಕಿದ ಮೇಲೆ ಇದನ್ನು ಕುದಿಸೋದು ಬೇಡ, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಹೀಗೇ ಸೋಸ್ಕೊಂಡು ಕುಡಿಬೋದು. ಬೇಕಾದರೆ ಸ್ವಲ್ಪ ಹಾಲು ಹಾಕ್ಕೋಬೋದು. ನಾನು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಬಿಸಿ ಹಾಲು ಹಾಕ್ತಿದ್ದೀನಿ. ಹಾಲು ಹಾಕಿದ ಮೇಲೆ ಕುದಿಸೋ ಆಗಿಲ್ಲ, ಹಾಗಾಗಿ ಇದಕ್ಕೆ ಬಿಸಿ ಬಿಸಿ ಹಾಲನ್ನು ಹಾಕಿ ಸೋಸಿದರೆ ಸಾಕು. ಇದನ್ನು ಬಿಸಿ ಬಿಸಿನೇ ಕುಡಿಬೇಕು, ಹಾಗಾಗಿ ಸೋಸಿದ ತಕ್ಷಣವೇ ಇದನ್ನು ಕುಡಿಲಿಕ್ಕೆ ಬಳಸಬೇಕು. ಆಯುರ್ವೇದದಲ್ಲಿ ದೊಡ್ಡಪತ್ರೆ ಎಲೆನ ಚರ್ಮದ ಅಲರ್ಜಿಗಳಿಗೆ ಔಷಧಿಯಾಗಿ ಉಪಯೋಗಿಸ್ತಾರೆ. ದೊಡ್ಡಪತ್ರೆ ಇದ್ದರೆ ಈ ಕಷಾಯನ ಮಾಡಿಕೊಂಡು ಈ ಮಳೆಗಾಲದಲ್ಲಿ ಕುಡಿದು ನೋಡಿ, ಗಂಟಲಿಗೆ ತುಂಬ ಆರಾಮ ಅನಿಸುತ್ತೆ. ಈ ಕಷಾಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.